ದೆಹಲಿ ಫ್ಲಾಟ್ನಲ್ಲಿ ಸಿಕ್ಕ ಹಣ ಡಿಕೆ ಸುರೇಶ್ಗೆ ಸೇರಿದ್ದು. ಐಟಿ ರೇಡ್ನಲ್ಲಿ ಸಿಕ್ಕ ಹಣ ನನ್ನದೇ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ದಿಢೀರ್ ಹಣದ ಮೂಲವನ್ನ ಘೋಷಣೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್. ಐಟಿ ರೇಡಲ್ಲಿ ಸಿಕ್ಕಂತಹ ಹಣ ನನ್ನದೇ ಅಂತ ಹೇಳಿ ದಿಢೀರ್ ಹಣದ ಮೂಲವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಡಿಕೆ ಸುರೇಶ್. ಹಣ ನನ್ನದೇ ಅಂತ ದಾಖಲೆಯಲ್ಲೇ ತಿಳಿಸಿದ್ದಾರೆ ಸುರೇಶ್. ಸಚಿವ ಡಿಕೆ ಶಿವಕುಮಾರ್ ಸಹೋದರ ಸುರೇಶ್ 21 ಲಕ್ಷ ಹಣ ನನ್ನದೇ ಅಂತ ಹೇಳಿದ್ದಾರೆ. ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ದೆಹಲಿ ಫ್ಲಾಟ್ ಅಲ್ಲಿ ಸಿಕ್ಕ ಹಣ ನನ್ನದೇ ಅನ್ನುವಂತ ಹೇಳಿಕೆಯನ್ನ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಅಫಿಡವಿಟ್ ನಲ್ಲೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಆ ಅಫಿಡವಿಟ್ ಅಲ್ಲಿ ಉಲ್ಲೇಖ ಮಾಡಿರೋದನ್ನ ಗಮನಿಸಬಹುದು. ಐಟಿ ರೈಡ್ ವೇಳೆ ಸಿಕ್ಕ ಹಣ ನಮ್ಮದೇ ಅಂತ ಹೇಳಿ ಈ ಮೂಲಕ ಈಗ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಿಕೆ ಸುರೇಶ್ ನಿನ್ನೆಯಷ್ಟೇ ನಾಮಪತ್ರವನ್ನ ಕೂಡ ಸಲ್ಲಿಸಿದ್ರು. ಸಂಸದ ಡಿಕೆ ಸುರೇಶ್ ಈ ಸಂದರ್ಭದಲ್ಲಿ ಆಸ್ತಿ ವಿವರವನ್ನ ಕೂಡ ಅವರು ಘೋಷಣೆ ಮಾಡಿದ್ರು. ಆ ಆಸ್ತಿ ವಿವರದ ಪಟ್ಟಿಯಲ್ಲಿ 21,38,000 ಹಣದ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ದೆಹಲಿ ಮನೆಯಲ್ಲಿ ಐಟಿ ವಶಪಡಿಸಿಕೊಂಡಿತ್ತು. ಹಣವನ್ನ ಐಟಿ ವಶಪಡಿಸಿಕೊಂಡಿದೆ. ಆ ಒಂದು ವಶಪಡಿಸಿಕೊಂಡ ಹಣ ನಮ್ಮದೇ ಅನ್ನುವುದನ್ನ ಕೂಡ ಸಂದರ್ಭದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ಆಗಸ್ಟ್ 2017ರಲ್ಲಿ 3 ದಿನ ಡಿಕೆ ಮನೆ ಮೇಲೆ ಐಟಿ ರೇಡ್ ಆಗಿತ್ತು. 11.86 ಕೋಟಿ ಹಣ ವಶಪಡಿಸಿಕೊಂಡಿತ್ತು ಐಟಿ. ಇದರಲ್ಲಿ ಅಂದಾಜು 10 ಕೋಟಿ ಹಣ ಡಿಕೆ ಪ್ರದರ್ಶಿಸಿದ್ದು ಎನ್ನಲಾಗಿತ್ತು. ಈ ಸಂಬಂಧ ಐಟಿ ಇಲಾಖೆ ದೂರನ್ನ ಕೂಡ ದಾಖಲಿಸಿತ್ತು. ಸೆಪ್ಟೆಂಬರ್ 2018ರಲ್ಲಿ ಇಡಿ ಪ್ರಕರಣ ದಾಖಲಿಸಿತ್ತು. ಒಟ್ಟಾರೆ ದಾಖಲೆ ರಹಿತ ಹಣ ವಹಿವಾಟು ಕಾಯ್ದೆ ಅಡಿ ದೂರು ದಾಖಲಾಗಿದ್ದು ಈಗ ಹಣ ನನ್ನದೇ ಅಂತ ಹೇಳ್ತಿದ್ದಾರೆ ಡಿಕೆ ಸುರೇಶ್. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಈಗಾಗಲೇ ಡಿಕೆ ಸುರೇಶ್ ಅವರು ನಿನ್ನೆ ನಾಮಪತ್ರ ಸಲ್ಲಿಸಿದ ಬಳಿಕ ಆಸ್ತಿ ವಿವರವನ್ನು ಕೂಡ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ದೆಹಲಿ ಫ್ಲಾಟ್ ಅಲ್ಲಿ ಸಿಕ್ಕ 21 ಲಕ್ಷ ರೂಪಾಯಿ ಹಣ ನನ್ನದು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಇದರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಎಲ್ಲೂ ಕೂಡ ಇಲ್ಲ ಅನ್ನುವಂತಹ ವಿರೋಧವನ್ನ ಮಾಡಿದ್ರು. ಆದ್ರೆ ಈಗ ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಡೀ ರಾಜ್ಯದ ಮುಂದೆ ತಮ್ಮ ಅಫಿಡವಿಟ್ ಮೂಲಕ ಸ್ಪಷ್ಟೀಕರಣ ಕೊಟ್ಟಿರುವ, ಆ ಹಣ ನಮ್ದೇ ಅಂತ ಒಪ್ಕೊಂಡಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಶ್ರೀ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈ ಮೂಲಕ ಆದ್ರೂ ಸತ್ಯ ಹೇಳಿದ್ರಿ ಅಂತ ಸತ್ಯವನ್ನ ಒಪ್ಕೊಂಡಿದ್ದಾರೆ ಅವರು. ಸತ್ಯ ಇವತ್ತು ಕರ್ನಾಟಕದ ಜನತೆ ಮುಂದೆನೂ ಕೂಡ ಇವತ್ತು ಸತ್ಯ ಗೊತ್ತಾಗಿದೆ. ಈಗ ಈ ಸತ್ಯದ ಆಧಾರದ ಮೇಲೆ ಮುಂದಿನ ಕ್ರಮಗಳು ಜರುಗಬೇಕು. ಆದ್ರೆ ಒಂದತ್ತು ಸ್ಪಷ್ಟ ಆಯ್ತು, ಆ ಫ್ಲಾಟ್ ಅಲ್ಲಿ ಸಿಕ್ಕೇ ಇಲ್ಲ, ಸಿಕ್ಕಿದ್ದು ನಮ್ದಲ್ಲ, ಏನೇನೋ ಬರ್ತಾ ಇತ್ತು. ಆ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಮೇಲೆನೆ ಗೂಬೆ ಕೂರ್ಸ ಕೆಲಸ ಆಗ್ತಾ ಇತ್ತು. ಅದಕ್ಕೊಂದು ರಾಜಕೀಯ ಬಣ್ಣ ಬೆಳೀತಾ ಇದ್ರು. ಇವತ್ತು ಸುರೇಶ್ ಅವರು ಹಿಂದೆ ಸಂಸತ್ ಸದಸ್ಯರಾಗಿದ್ರು, ಬಹಳ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ತಮ್ಮ ಅಣ್ಣಂದೇ ಒಂದು ಪ್ರಕರಣ ಇದ್ರು ಕೂಡ ಸತ್ಯವನ್ನ ಹೇಳುವ ಒಂದು ಕೆಲಸ ಮಾಡಿ ಬಹಳ ಒಂದು ಒಳ್ಳೆ ಸಹಾಯ ಮಾಡಿದ್ದಾರೆ ಸಮಾಜಕ್ಕೆ. ನಾನು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಓಕೆ, ಈ ಮೂಲಕ ಈಗ ಒಂದ್ ಕಡೆ ಐಟಿ ರೇಡ್ ಅನ್ಸಂದಲ್ಲಿ ಆಗಿರ್ಬೋದು, ಐಟಿ ಇಲಾಖೆ ಕೂಡ ಇದನ್ನ ದೂರನ್ನ ದಾಖಲಿಸಿಕೊಂಡಿತ್ತು. ಆದ್ರೆ ತಮ್ಮ ಮೇಲೆ ಸುಖಾಸುಮ್ಮನೆ ಆರೋಪವನ್ನ ಮಾಡ್ಲಾಗ್ತಿದೆ ಅನ್ನುವಂತಹ ಆರೋಪ ಕೂಡ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ದೂರನ್ನ ಐಟಿ ಇಲಾಖೆ ಮೇಲೆ ಮಾಡುವಂತ ಪ್ರಯತ್ನ ಕೂಡ ಆಗಿತ್ತು ಅಂತ ನನ್ಗನ್ಸುತ್ತೆ. ಈಗೇನು ದೂರುಗಳನ್ನ ಒಂಥರ ಇನ್ಕಮ್ ಟ್ಯಾಕ್ಸ್ ಇರೋದೇ ನಮ್ಮನ್ನ ರಾಜಕೀಯ ಒಂದು ನಮ್ಗೆ ತೊಂದರೆ ಕೊಡೋದಕ್ಕೋಸ್ಕರ ದುರುಪಯೋಗ ಆಗ್ತಾ ಇದೆ ಸಂಸ್ಥೆಗಳು ಅಂತ ಏನೇನೋ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಈ ಅಫಿಡವಿಟ್ ಏನಿದೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿರುವ ಕಾರ್ಯದ ಬಗ್ಗೆ ಜನಕ್ಕೆ ವಿಶ್ವಾಸ ಬರ್ತದೆ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರಾಜಕೀಯವಾಗಿ ಏನ್ ಮಾಡ್ಲಿಲ್ಲ, ಅದು ಸಿಕ್ಕಿದ್ದು ಹೌದು, ಇವ್ರದೇ ಕುಟುಂಬದ ಹೌದು ಅಂತ ಇವತ್ತು ಬಹಳ ಸ್ಪಷ್ಟ ಆಗಿದೆ. ಬಹಳ ಒಳ್ಳೇದಾಯ್ತು. ಓಕೆ ಓಕೆ, ಥ್ಯಾಂಕ್ ಯು ಸುರೇಶ್ ಕುಮಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಸೈಬರ್ ಕ್ರೈಮ್ಗೆ ಪೊಲೀಸರಿಗೆ ದೂರನ್ನು ಕೂಡ ನೀಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿಯಿಂದ ದೂರು ಸಲ್ಲಿಕೆಯಾಗಿದೆ.
ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ಕೂಡ ನೀಡಲಾಗಿದೆ. ಬೋರ್ಡ್ನಲ್ಲಿನ ಕೆಲ ಅಧಿಕಾರಿಗಳ ಮೇಲೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದ್ದು, ಬೋರ್ಡ್ನಲ್ಲಿನ ಕೆಲ ಅಧಿಕಾರಿಗಳ ಮೇಲೆನೆ ಈಗ ಸಾಕಷ್ಟು ಡೌಟ್ ಬಂದಿದೆ. 2016ರ ಪ್ರಶ್ನೆ ಪತ್ರಿಕೆಯನ್ನ ವಾಟ್ಸಪ್ ಅಲ್ಲಿ ಕಿಡಿಗೇಡಿಗಳು ಹರಿಬಿಟ್ಟಿದ್ರು. ಈಗ ಮತ್ತೆ ಶುರುವಾಗಿದೆ ವಾಟ್ಸಪ್ ಅಡ್ಮಿನ್ ಹುಡುಕಾಟ. ಸಿಸಿಬಿ ಪೊಲೀಸ್ ಆಯುಕ್ತರ ಜೊತೆ ಮೀಟಿಂಗ್ ಕೂಡ ನಡೀತಾ ಇದ್ದು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪರೀಕ್ಷಾ ಮಂಡಳಿಯಲ್ಲೇ ಹಾಗಾದ್ರೆ ಲೀಕಾಸುರರು ಇದ್ದಾರಾ? ಪರೀಕ್ಷಾ ಮಂಡಳಿಯಿಂದನೇ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಾ?